ನಮಸ್ತೆ ಸ್ನೇಹಿತರೆ, 19ನೇ ಕಂತಿನ ಗೃಹಲಕ್ಷ್ಮಿ ಹಣ ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅಂತ ತುಂಬ ಜನ ಮಹಿಳೆಯರು ವೆಯ್ಟ್ ಮಾಡ್ತಾನೆ ಇದ್ದೀರಾ. ಆದರೂ ಕೂಡ 19ನೇ ಕಂತಿನ ಗೃಹಲಕ್ಷ್ಮಿ ಹಣ ನಿಮ್ಮ ಖಾತೆಗೆ ಜಮಾ ಆಗಿರೋದಿಲ್ಲ ಅಲ್ವಾ. ಆದರೆ ಯಾವ ಜಿಲ್ಲೆಯವರಿಗೆ ಈಗಾಗಲೇ 19ನೇ ಕಂತಿನ ಹಣ ಬಿಡುಗಡೆಯಾಗಿದೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೇನೆ. ಮತ್ತು ಯಾರಿಗೆಲ್ಲ ಬಂದಿಲ್ಲ ಅಲ್ವಾ, ಅವರಿಗೆ ಯಾವಾಗ ಬರುತ್ತೆ ಅದು ಕೂಡ ಮಾಹಿತಿಯನ್ನು ಕೊಡ್ತೇನೆ. ಮತ್ತು ಇನ್ನೊಂದು ವಿಚಾರ ಏನು ಅಂತ ಅಂದರೆ, ಗೃಹಲಕ್ಷ್ಮಿಯರಿಗೆ 4,500 ರೂಪಾಯಿಯಿಂದ 4,800 ರೂಪಾಯಿಯವರೆಗೂ ಕೂಡ ಸಿಗ್ತಾ ಇರೋವಂಥದ್ದು. ಹಾಗಾದರೆ ಯಾರಿಗೆ ಈ ಹಣ ಅನ್ನುವಂಥದ್ದು ಸಿಗುತ್ತೆ, ಎಲ್ಲ ಕೂಡ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ಈ ಒಂದು ವಿಡಿಯೋದೊಳಗಡೆ ತಿಳಿಸ್ಕೊಡ್ತೇನೆ. ಆದರೆ ನೀವೇನು ಮಾಡಬೇಕು, ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಮತ್ತು ನಾನು ನಿಮಗೆ ಮನವಿನ ಮಾಡ್ಕೊಳ್ಳೋ ಅಂಥದ್ದು ಒಂದೇ, ಈ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ, ಸೊ ದಟ್ ನನಗೂ ಕೂಡ ಹೆಚ್ಚು ಬೆಂಬಲ ಸಿಕ್ಕಿದ ಹಾಗೆ ಆಗುತ್ತೆ. ನಿಮಗೆ ಇನ್ನೂ ಕರೆಕ್ಟ್ ಆಗಿರುವಂತಹ ಮಾಹಿತಿಯನ್ನು ತಿಳ್ಕೊಂಡು ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ. ಮತ್ತು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಲ್ವಾ, ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಬೇಡಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಾಯ್ತಾ, ಇನ್ನು ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತೇನೆ, ಬನ್ನಿ. ನೋಡಿ ಸ್ನೇಹಿತರೆ, ಏಪ್ರಿಲ್ 2ನೇ ತಾರೀಕಿನಂದೇ ಸಚಿವೆಯಾಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ರು, ನಮಗೆ ಈಗಾಗಲೇ ಹಣಕಾಸು ಇಲಾಖೆಯಿಂದ 2,500 ಕೋಟಿ ಬಿಡುಗಡೆ ಆಗಿರುವಂಥದ್ದು. ನಮ್ಮ ಒಂದು ಇಲಾಖೆ ಏನಿದೆ, ಮಕ್ಕಳ ಮತ್ತು ಮಹಿಳಾ ಅಭಿವೃದ್ಧಿ ಇಲಾಖೆಗೆ ಹಣ ಅನ್ನುವಂಥದ್ದು ಜಮಾ ಆಗಿದೆ, ಅಂದರೆ ಬಂದ್ಬಿಟ್ಟಿದೆ ನಮ್ಮ ಒಂದು ಇಲಾಖೆಗೆ. ಅದು ಕೂಡ 19ನೇ ಕಂತಿನ ಗೃಹಲಕ್ಷ್ಮಿ ಹಣ. ಇನ್ನೇನು ಮಹಿಳೆಯರಿಗೆ ನಾವು ಹಣವನ್ನು ಜಮಾ ಮಾಡುವಂಥದ್ದಷ್ಟೇ ಬಾಕಿ ಇದೆ, ಇನ್ನೇನು ಮಾಡಿಬಿಡ್ತೀವಿ 2ನೇ ವಾರದ ಒಳಗಡೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ತಿಳಿಸಿದ್ರು. ಆದರೂ ಕೂಡ ಅವರು ಜಮಾ ಮಾಡಿರಲಿಲ್ಲ, ಇದುವರೆಗೂ ಕೂಡ ಬಂದಿರಲಿಲ್ಲ. ಆದರೆ ಎಷ್ಟೊಂದು ಜನ ಹೇಳ್ತಾ ಇದ್ದಾರೆ 19ನೇ ಕಂತಿನ ಗೃಹಲಕ್ಷ್ಮಿ ಹಣ ಬಂದಿದೆ ಅಂತ. ಟ್ರಯಲ್ ಪೀರಿಯಡ್ ಒಳಗಡೆ ಒಂದು 15ರಿಂದ 20 ಸಾವಿರ ಮಹಿಳೆಯರಿಗೆ ಹಾಕಿದ್ದೀವಿ ಅಂತ ಹೇಳ್ತಿರುವಂಥದ್ದು. ಆದರೆ ನೋಡಿ ಸ್ನೇಹಿತರೆ, 40 ಲಕ್ಷ ಮಹಿಳೆಯರಿಗಾದರೂ ಹಣ ಅನ್ನುವಂಥದ್ದು ಬರಬೇಕಿತ್ತು ಮೊದಲನೇ ಹಂತದೊಳಗಡೆ. ಆದರೆ ಇದುವರೆಗೂ ಕೂಡ ಇನ್ನೂ ಬಂದಿಲ್ಲ. ಆದರೆ ಟೈಮ್ ಇದೆ ಇನ್ನೂ ಕೂಡ. ಏಪ್ರಿಲ್ ಕೊನೆಯಲ್ಲಿ ಅಥವಾ ಮೇ ಸ್ಟಾರ್ಟಿಂಗ್ ಒಳಗಡೆ ಈ ಒಂದು 19ನೇ ಕಂತಿನ ಹಣ ಏನಿದೆ ಅಲ್ವಾ, ಅದು ಎಲ್ಲರ ಖಾತೆಗೂ ಕೂಡ ಬರೋದಕ್ಕೆ ಅಂದರೆ ಜಮಾ ಆಗುತ್ತೆ ಅಂತಲೇ ಹೇಳ್ಬಹುದು. ಆದರೆ ಇದುವರೆಗೂ ಕೂಡ ಯಾರಿಗೂ ಕೂಡ ಬಂದಿಲ್ಲ ಅಂತಲೇ ಹೇಳ್ಬಹುದು ಸ್ನೇಹಿತರೆ. ಮತ್ತು ನಾನು ಹೇಳಿದೆ ನಿಮಗೆ 4,800 ರೂಪಾಯಿ ಯಾರಿಗೆ ಬರುತ್ತೆ ಅಂತ ಅಂದರೆ, ನೋಡಿ ಎಷ್ಟೊಂದು ಜನಕ್ಕೆ ಇನ್ನೂ 18ನೇ ಕಂತಿನ ಗೃಹಲಕ್ಷ್ಮಿ ಹಣನೇ ಬಂದಿಲ್ಲ. ಹಾಗಾಗಿ ಅದರ 2,000 ರೂಪಾಯಿ ಬಾಕಿ ಇದೆ ಅಲ್ವಾ, ಅದನ್ನು ಕೊಡಬೇಕು. ಮತ್ತು ಇವಾಗ 19ನೇ ಕಂತಿನ ಹಣ ಬರ್ತಾ ಇದೆ ಅಂತ ಕೂಡ ಹೇಳ್ತಾ ಇರುವಂಥದ್ದು, ಜಮಾ ಆಗಿದೆ ಅಂತ ಕೂಡ ಹೇಳ್ತಾ ಇರುವಂಥದ್ದು. ಸೊ 4,000 ಆಯಿತು. ಇನ್ನೂ ಒಂದು ಹಣನ ಮರ್ತೋಗ್ಬಿಟ್ಟಿರ್ತೀರ, ಅನ್ನಭಾಗ್ಯದ ಅಕ್ಕಿ ಹಣ ಜನವರಿ ತಿಂಗಳದು ಕೂಡ ಬಂದಿಲ್ಲ. ಒಂದಷ್ಟು ಜನಕ್ಕೆ ಅಂತೂ ನವೆಂಬರ್ ಡಿಸೆಂಬರ್ ತಿಂಗಳ ಹಣ ಅನ್ನುವಂಥದ್ದು ಕೂಡ ಬಂದಿಲ್ಲ. ಹಾಗಾಗಿ ಎಲ್ಲ ಸೇರಿಕೊಂಡು 4,500ದಿಂದ 4,800 ರೂಪಾಯಿವರೆಗೂ ಕೂಡ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನೇನು ಸ್ವಲ್ಪ ದಿನದ ಒಳಗಡೆನೆ 19ನೇ ಕಂತಿನ ಗೃಹಲಕ್ಷ್ಮಿ ಹಣ ನಿಮ್ಮ ಖಾತೆಗೆ ಬರುತ್ತೆ ಅಂತ ಹೇಳ್ಬೋದು. ಮಾಹಿತಿ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.